ಬೆಲ್ಟ್ ಜಸ್ಟ್ 300 ರೂಪಾಯಿಗೂ ನಾನು ಸೊ ಸೀತಾ ಅವರು ವೇರ್ ಮಾಡಿದಂತಹ ಜ್ಯುವೆಲ್ರಿ ಇದೆಲ್ಲ ಚಾರುಲತಾ ಅವ್ರು ಈ ತರ ನನ್ನ ಕಡೆ ಬೈ ಮಾಡಿದ್ರು ಅಂತ ಹೇಳಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಜ್ಯುವೆಲ್ರಿ ಬ್ಲಾಗ್. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆ್ಯಂಡ್ ಏನು ನಾನು ನಿನ್ನೆ ಮೊನ್ನೆಯಿಂದ ಆಫರ್ಸ್ ಬಿಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಇದೆ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೋ ವಿಡಿಯೋ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ಈ ಏನು ಆಫರಲ್ಲಿ ಯಾವುದೆಲ್ಲ ಆರ್ಡರ್ಸ್ ಆಗಿದೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ನನಗಿವತ್ತು ಆನ್ಲೈನಲ್ಲಿ ಇಷ್ಟೊಂದೆಲ್ಲ ಆರ್ಡರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಕಾಂಬೋ. ಸೊ ನೋಡ್ಬೋದು, ಶಾರ್ಟ್ ನೆಕ್ಲೆಸ್ ಹಾಗೆ ಲಾಂಗ್ ಹಾರಮ್ ಮತ್ತು ಜುಮ್ಕಾ, ಇದು ಫುಲ್ಲು ಸೆಟ್ ಬಂದ್ಬಿಟ್ಟು ನಿಮಗೆ 1100 ರೂಪೀಸ್ ಆಗುತ್ತೆ. ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಕಾಂಬೋ ಸೆಟ್, ಇದು 1100 ರೂಪೀಸ್ ಆಗಿದೆ. ನೋಡ್ತಾ ಇರ್ಬೋದು, ಇದು 1 ಗ್ರಾಮ್ ಗೋಲ್ಡ್ ಥರ ಬರುತ್ತೆ, ನೋಡೋದಕ್ಕೆ ಗೋಲ್ಡ್ ಪಾಲಿಶಿಂಗ್ ಬರುತ್ತೆ. ನೆಕ್ಸ್ಟು ಈ ಲಾಂಗ್ ಹಾರಮು ಕಾಸಿನ ಸಾರ ಟೈಪಲ್ಲಿ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 899 ರೂಪೀಸ್ ಫ್ರೀ ಶಿಪ್ಪಿಂಗು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸು, ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 550 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಈ ನೆಕ್ ಪೀಸ್ ಬಂದ್ಬಿಟ್ಟು ನಿಮಗೆ 499 ರೂಪೀಸ್ ಆಗುತ್ತೆ. ಆ್ಯಂಡ್ ಹಿಪ್ ಬೆಲ್ಟ್ 499 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಆ್ಯಂಡ್ ಇದೆಲ್ಲದಕ್ಕೂ ಕೂಡ ಆರ್ಡರ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ನಂಬಿ ಟ್ರಸ್ಟ್ ಮಾಡಿ ಆರ್ಡರ್ ಮಾಡಿರ್ತೀರಾ. ಸೊ ಇಷ್ಟು ಸೋಲ್ಡ್ ಆಗಿದೆ, ಇನ್ನು ಬ್ಯಾಲೆನ್ಸ್ ಏನಲ್ಲಿ ಇದೆಯಲ್ವಾ, ಸೊ ನಾನು ಇವಾಗ ವಿಡಿಯೋ ಮಾಡ್ತೀನಿ. ಈಗ ಬೆಳಗಿಂದ ಏನು ಆರ್ಡರ್ ಆಗಿದೆ ಅದನ್ನು ಮಾತ್ರ ನಾನು ನಿಮಗೆ ಇವಾಗ ತೋರಿಸಿದ್ದು. ಆ್ಯಂಡ್ ಬೆಳಗ್ಗೆ ಏನು ಆರ್ಡರ್ ಆಗಿದೆ ಅದನ್ನು ಮಾತ್ರ ನಾನು ನಿಮಗೆ ಇವಾಗ ತೋರಿಸಿರೋದು. ಇನ್ನು ಈವ್ನಿಂಗ್ ಅಷ್ಟು ಎಷ್ಟಾಗುತ್ತೆ ಗೊತ್ತಿಲ್ಲ, ಅದನ್ನು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ರೆಸ್ಪಾನ್ಸ್ಗೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಸ್ ಇದು ಕೂಡ ಆರ್ಡರ್ ಆಗಿದೆ, ಇದೊಂದು ಬಿಟ್ಟಿದ್ದೀನಿ. ಎಸ್ ಇದು ಕೂಡ ಆರ್ಡರ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಕೇಳ್ತಾ ಇದ್ದೀರಾ ಗಿವ್ ಅವೇ ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಿದ್ದೀರಾ, ಪರ್ಸ್ನಲಾಗಿ ಮೆಸೇಜ್ ಆಗ್ತಿದ್ದೀರಾ. ಮ್ಯಾಮ್ ಗಿವ್ ಅವೇ ಮಾತ್ರ ಹೇಳಿದ್ರಿ, ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಪೇಜ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಫಸ್ಟ್ ಗಿವ್ ಅವೇ ಆಗಿರುತ್ತೆ. ಹಾಗಾಗಿ ಅಚ್ಚು ಬರೋದನ್ನ ವೆಯ್ಟ್ ಮಾಡ್ತಿದ್ದೀನಿ ನಾನು. ಅವಳು ಐ ಥಿಂಕ್ ನೆಕ್ಸ್ಟ್ ವೀಕಲ್ಲಿ ಕರ್ಕೊಂಬರ್ಬೇಕು. ನಾನು ಇವಾಗೆ ಹೋಗಿ ಕರ್ಕೊಂಬರ್ತಿದ್ದೆ. ನಮ್ಮದು ಹಾಸನ್ ತುಂಬ ಚೆನ್ನಾಗಿ ಗೊತ್ತು, ಹೊಳೆನರಸೀಪುರ, ಅಲ್ಲಿ ತುಂಬ ಮಳೆ ಇದೆಯಂತೆ. ಹಾಗಾಗಿ ನಮ್ಮ ಅವ್ವ ಬರಬೇಡ ಸುಮ್ಮನೆ ನೀವು ಬಂದು, ನಾನು ಹೊಳೆನರಸೀಪುರನ ಒಳಗಡೆ ಹೋಗ್ಬೇಕು, ಒಂದು ಹಳ್ಳಿ 120 ಕಿಲೋಮೀಟರ್ಸ್ ಏನೋ ಹೋಗಬೇಕು. ಅಲ್ಲಿ ಬಸ್ ಇಳಿದು ಅಲ್ಲಿಂದ 1.5 ಕಿಲೋಮೀಟರ್ ಮತ್ತೆ ನಾನು ನಡ್ಕೊಂಡು ಹೋಗ್ಬೇಕು. ಆಟೋ ಬಸ್ಸು ಏನೂ ಸಿಗೋದಿಲ್ಲ. ಹಂಗಾಗಿ ನಮ್ಮ ಅವ್ವ ಇಲ್ಲ ಬರಬೇಡ ನೀನು, ಮಳೆ ಕಮ್ಮಿ ಆಗಲಿ ಸ್ವಲ್ಪ ಆಮೇಲೆ ಬಂದು ಕರ್ಕೊಂಡು ಹೋಗುವಂತೆ ಅಂತ ಹೇಳಿದೆ. ಇಲ್ಲ ಅಂದಿಷ್ಟು ಆಗಲೆಲ್ಲ ಕರ್ಕೊಂಡು ಬಂದ್ಬಿಡ್ತಿದ್ದೆ. ಆ್ಯಂಡ್ ಗಿವ್ ಅವೇ ನೀವು ವಿನ್ ಆಗಬೇಕು ಅಂತಂಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ನೀವು ಫಾಲೋ ಆಗಿರಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬರ್ ಆಗಿರಬೇಕು. ನಾನು ಗಿವ್ ಅವೇನ ವಿನ್ನರ್ನ ಸೆಲೆಕ್ಟ್ ಮಾಡೋದೇ ಇನ್ಸ್ಟಾಗ್ರಾಮಲ್ಲಿ, ಬಿಕಾಸ್ ಯೂಟ್ಯೂಬಲ್ಲಿ ಗೊತ್ತಾಗೋದಿಲ್ಲ ಯಾರು ಸಬ್ಸ್ಕ್ರೈಬರ್ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡೋದೇ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೂ ಕೂಡ ಇನ್ನೂ ವಿಡಿಯೋ ಹಾಕಿಲ್ಲ, ಇವತ್ತು ವಿಡಿಯೋ ಹಾಕಬೇಕು ಗಿವ್ ಅವೇ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ಬಟ್ ನಾನು ಲೈಕ್ನ ಚೆಕ್ ಮಾಡ್ಬೋದು, ಯಾರೆಲ್ಲ ಎಷ್ಟು ಇದಕ್ಕೆ ನೀವು ಲೈಕ್ ಮಾಡಿರ್ತೀರ ನನ್ನ ವಿಡಿಯೋಸ್ಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಇವಾಗ ನೀವು ಬರೀ ಇನ್ಸ್ಟಾಗ್ರಾಮಿಗೆ ಮಾತ್ರ ಫಾಲೋ ಆಗಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗೂ ಅವ್ರನ್ನ ಕನ್ಸಿಡರ್ ಮಾಡೋದಿಲ್ಲ. ನಂಗೆ ಅವಾಗ ಗೊತ್ತಾಗುತ್ತೆ ನಿಮ್ಮ ನಾನು ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಅಲ್ವಾ ಹೌದಾ ಅಂತ ಹೇಳ್ಬಿಟ್ಟು ನನಗೆ ವೈಡ್ ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ. ಸೆಲೆಕ್ಟ್ ಆಗಿ ಅಕಸ್ಮಾತ್ ನೀವೇನಾದರೂ ಯೂಟ್ಯೂಬ್ ಅಥವಾ ಯೂಟ್ಯೂಬಲ್ಲಿ ಇದ್ದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇದ್ದು ಯೂಟ್ಯೂಬಲ್ಲಿ ಇಲ್ಲ ಅಂತಾನೆ ಖಂಡಿತವಾಗೂ ನನಗೆ ಗಿಫ್ಟ್ನ ಕೊಡೋದೆ. ಮತ್ತೆ ಇನ್ನೊಂದ್ಸಲ ಚೂಸ್ ಮಾಡ್ತೀನಿ ಅಚ್ಚು ಕೈಲೇನೆ. ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಇನ್ನು ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಆಗಿಲ್ಲ ಪ್ಲೀಸ್ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಒಳಗಡೆ ಬಂದು ಕುತ್ಕೊಳ್ಳೋದ್ರಿಂದ ಅಲ್ಲಿ ಹೊರಗಡೆ ಯಾರು ಬಂದರೂ ಗೊತ್ತೇ ಆಗೋದಿಲ್ಲ. ಹಾಗೆ ಅಪ್ಪೆಲ್ಲ ಹೇಳಿದೆ ಅಲ್ವಾ, ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಬೇಕು ಎಲ್ಲ ಹೇಳ್ಬಿಟ್ಟೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಪ್ಲೀಸ್ ದಯವಿಟ್ಟು ವಿಡಿಯೋಸ್ಗೆ ಲೈಕ್ ಮಾಡಿ. ನಿಮಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇರೆಯವ್ರಿಗೂ ಇಷ್ಟ ಆದರೆ ಅವರು ಬೈ ಮಾಡ್ತಾರೆ ಅಲ್ವಾ, ಸೊ ನಂಗೆ ಸ್ವಲ್ಪ ಹೆಲ್ಪ್ ಮಾಡೋಂಗೆ ಆಗುತ್ತೆ. ಆ್ಯಂಡ್ ಇವತ್ತು ಒಂದಷ್ಟು ಸಾಕಷ್ಟು ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಸಾಕಷ್ಟು ಸ್ವಲ್ಪ ಜನ ಹಿಪ್ಪು ಬೆಲ್ಟ್ನ ಕೇಳ್ತಾ ಇದ್ದೀರಾ. ಹಿಪ್ಪು ಬೆಲ್ಟ್ ಜಸ್ಟ್ 300 ರೂಪಾಯಿಗೂ ನಾನು ತೋರಿಸ್ತೀನಿ. ಬಟ್ ಏನಪ್ಪ ಅಂತ ಅಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಅಂತ, ನನಗೆ ಶಿಪ್ಮೆಂಟ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಿಮಗೆ ಹಿಪ್ಪು ಬೆಲ್ಟ್ ಇವಾಗ ತೋರಿಸ್ತೀನಿ ನಾನು 300 ರೂಪೀಸ್ ಸ್ಟಾರ್ಟಿಂಗಿಂದ, ಓಕೆನಾ ತೋರಿಸ್ತೀನಿ. ಬಟ್ ಹಿಪ್ಪು ಬೆಲ್ಟ್ ಒಂದೇ ನೀವು ಬೈ ಮಾಡಿದ್ರೆ ಖಂಡಿತವಾಗೂ ನಾನು ಅದನ್ನು ನನ್ನ ಶಿಪ್ಮೆಂಟ್ ದುಡ್ಡನ್ನ ಎಕ್ಸ್ಟ್ರಾ ಹಾಕಿ ಕೊಡಬೇಕಾಗುತ್ತೆ. ನೀವು ಶಿಪ್ಮೆಂಟ್ಗೆ 50 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀವಿ ಅಂದರೂ ಕೂಡ ಅದು ನನಗೆ ಆಗೋದಿಲ್ಲ. ಬಿಕಾಸ್ ಶಿಪ್ಮೆಂಟಿಗೆ ಅವರು 70-80 ರೂಪೀಸ್ ತನಕ ಎಕ್ಸ್ಟ್ರಾ ತೊಗೊತಾರೆ. ಸೊ ನನಗೆ ತುಂಬ ಲಾಸ್ ಆಗಿ ಹೋಗ್ಬಿಡುತ್ತೆ. ಸೊ ನೀವು ಜ್ಯುವೆಲ್ರಿನ
ಮತ್ತೆ ಹಿಪ್ ಬೆಲ್ಟ್ನ ಎರಡೂ ಕೂಡ ನಾವು ಬೈ ಮಾಡ್ತೀವಿ ಅನ್ನೋಂಗಿದ್ರೆ ಮಾತ್ರ ನಿಮಗೆ ನಾನು ಹಿಪ್ ಬೆಲ್ಟ್ನ ಕೊಡ್ತೀನಿ ಆಫರ್ ಪ್ರೈಸಲ್ಲಿ. ಇಲ್ಲ ನಾರ್ಮಲ್ ಪ್ರೈಸಲ್ಲಿ ನಮಗೆ ಓಕೆ, ನಮ್ಗೆ ನಾರ್ಮಲ್ ಪ್ರೈಸಲ್ಲೇ ಕೊಡಿ, ನಿಮ್ಗೆ ನಾರ್ಮಲ್ ಪ್ರೈಸಲ್ಲೇ ಕೊಡ್ತೀನಿ. ಇಲ್ಲ ಅಂತ ಅಂದರೆ ನಾನು ನಿಮಗೆ ಹಿಪ್ ಬೆಲ್ಟ್ನ ಆಫರ್ ಪ್ರೈಸಲ್ಲಿ ಕೊಡೋಕ್ಕಾಗೋದಿಲ್ಲ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ತೋರಿಸ್ಬಿಡ್ತೀನಿ, ಆಮೇಲೆ ನಾನು ನಿಮಗೆ ಹಿಪ್ ಬೆಲ್ಟ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಕಲೆಕ್ಷನ್ಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಉಂಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ ಪರ್ಲ್ ಚೋಕರು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮ್ಗೆ ಪರ್ಲ್ ನೋಡಿ, ಸೈಡ್ ಅಲ್ಲಿ 3 ಲೇಯರ್ ಪರ್ಲ್ ಬರುತ್ತೆ ವಿತ್ ಡಬಲ್ ಅಟ್ಯಾಚ್ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು. ಇಲ್ಲಿ ಡಬಲ್ ಅಟ್ಯಾಚ್ ಬರುತ್ತೆ. ಇದಕ್ಕೆ ಸ್ಟಡ್ ಬರುತ್ತೆ, ಇಯರಿಂಗ್ಸ್ ತರ ನೋಡಿ. ಈ ತರ ಪಿಕಾಕ್ ಸ್ಟೈಲ್ ಅಲ್ಲೇ ಸ್ಟಡ್ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಒನ್ಸ್ ಇದು ಸ್ಟಾಕ್ ಔಟ್ ಆಯ್ತು ಅಂತಾನೆ ಮತ್ತೆ ಖಂಡಿತವಾಗೂ ಈ ಪ್ರೈಸ್ಗೆ ಕೊಡೋದಕ್ಕೆ ಆಗೋದಿಲ್ಲ. ಅಂಡ್ ಆಲ್ಸೋ ನಿಮ್ಗೆ ವೆಂಡರ್ ಪ್ರೈಸಿಂಗ್ ಮಾತ್ರನೇ ಕೊಡೋಕ್ಕಾಗುತ್ತೆ. ನಿಮಗೆ ಬೆಂಗಳೂರು ಆಗಿದ್ರೆ 20 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ. ಇನ್ನು ಔಟ್ ಸೈಡ್ ಬೆಂಗಳೂರು ಬಿಟ್ಟು ಇನ್ನು ಬೇರೆ ಕಡೆಯವರು ಆಗಿತ್ತು ಅಂತಾರೆ 30 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಆಗಿದೆ. ಸೊ ದಿಸ್ ಬ್ಯೂಟಿಫುಲ್ ಚೋಕರ್ ವಿತ್ ದಿಸ್ ಇಯರಿಂಗ್ಸ್ ನೋಡ್ಬೋದು. ಅಂಡ್ ಪ್ರೈಸ್ ಬಂದ್ಬಿಟ್ಟು 499 rupees ಆಗುತ್ತೆ. ಫ್ರೀ ಶಿಪ್ಪಿಂಗ್ ಅಂತ ಹೇಳಕ್ ಬರ್ತಾ ಇದ್ದೀನಿ ನಾನು, ಬಟ್ ಫ್ರೀ ಶಿಪ್ಪಿಂಗ್ ಅಂತ ಹೇಳಕ್ಕಾಗೋದಿಲ್ಲ ಅಲ್ವಾ. ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಚೋಕರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ದಿಸ್ ಬ್ಯೂಟಿಫುಲ್ ಚೋಕರ್ ಸಕ್ಕದಾಗಿ ಕಾಣಿಸುತ್ತೆ. ನೀವು ಸ್ಯಾರಿ ಎಲ್ಲ ವೇರ್ ಮಾಡೋದಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಖಂಡಿತವಾಗೂನು. ಆ್ಯಂಡ್ ಇದರಲ್ಲಿ ಇನ್ನೊಂದು ಪ್ಲಸ್ ಏನು ಗೊತ್ತಾ, ಇದಕ್ಕೆ ಇಷ್ಟು ಚೆನ್ನಾಗಿರುವಂಥ ಇಯರಿಂಗ್ಸ್ ಬರುತ್ತೆ ಅಂದರೆ ಎಷ್ಟು ದೊಡ್ಡದಾಗಿರುವಂಥ ಜುಮ್ಕ. ತುಂಬ ವೆಯ್ಟ್ ಲಾಸ್ ಇದೆ, ವೆಯ್ಟೇ ಇಲ್ಲ, ಬಟ್ ಬ್ಯೂಟಿಫುಲ್ ಆಗಿದೆ. ಚೋಕರ್ಗೆ ಈ ಥರ ನೀಟಾಗಿ ಕುತ್ಕೊಳ್ಳುವಂಥ ಚೋಕರ್ಗೆ ಜುಮ್ಕ ಬಂದೇ ಅಷ್ಟು ಚೆನ್ನಾಗಿ ಕಾಣಿಸುವಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ರೋಪ್ ಕೂಡ ಅಷ್ಟೇ ನಿಮಗೆ ಮ್ಯಾಟಲ್ಲೇ ರೋಪ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಗೋಲ್ಡ್ ಚೈನ್ ಕೂಡ ಅಷ್ಟೇ. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 640 ರೂಪಾಯಿ ಆಗುತ್ತೆ. 640 ರೂಪಾಯಿ ಪ್ರೈಸ್ ಆಗುತ್ತೆ. ಇಲ್ಲ ಕೂಡ ಒಂದು ತಿಂಗಳು ತೋರಿಸ್ಬೇಕು. ನಿಮಗೆ ನಾನು ಹೇಳಿದೆ ಕರಿ ಜಡರ ಥರ ಅಂತ ಹೇಳಿದ್ರು, ನಮ್ಮ ಕಡೆ ತುಂಬ ಸೇಲ್ ಆಗಿತ್ತು. ಸೊ ಅದ್ರಲ್ಲಿ ನಿಮಗೆ ಸಿಮಿಲರ್ ಆಗಿ ಬೇಕು ಅಂತ ಅಂದರೆ ನೋಡ್ಬೋದು. ಫುಲ್ ಇದು ನಿಮಗೆ ಗೋಲ್ಡಲ್ಲೇ ಬರುತ್ತೆ, ಗೋಲ್ಡ್ ರೋಪ್ ಥರನೇ ಬರುತ್ತೆ. ಫುಲ್ಲು ಕೂಡ ನಿಮಗೆ ಗೋಲ್ಡಲ್ಲೇ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇನೇ ಬ್ಲ್ಯಾಕ್ ಬೀಡ್ಸ್ ಅಟ್ಯಾಚ್ ಆಗಿತ್ತು, ಬಟ್ ಇದರಲ್ಲಿ ಫುಲ್ಲು ನಿಮಗೆ ಗೋಲ್ಡೇ ಬರುತ್ತೆ. ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇನೆ, ಇದನ್ನು ಕೂಡ ಫುಲ್ಲು ಗೋಲ್ಡಲ್ಲೇ ಬರುತ್ತೆ ನೋಡಿ. ಸೊ ಫುಲ್ಲು ಗೋಲ್ಡಲ್ಲೇ ಬರುತ್ತೆ. ಇಲ್ಲಿ ಬೀಡ್ಸ್ ಕೂಡ ಅಷ್ಟೇ, ರೌಂಡ್ ಬೀಡ್ಸ್ ಇನ್ನು ಸ್ಕ್ರಾಲ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 499 rupees ಆಗುತ್ತೆ. 499 ರೂಪಾಯಿ ಆಗುತ್ತೆ. ಸೊ ನಾನು ಹೇಳ್ತಾನೆ ಇದ್ದೀನಿ ನಿಮ್ಗೆ, ಯಾರು ಇಲ್ಲ ಇವ್ರು ಸುಮ್ಮನೆ ಹೇಳ್ತಿರೋದು ಪ್ರೈಸ್ ಡೌನ್ ಮಾಡಿಲ್ಲ ಅಂತ ಅಂದರೆ ಯಾರಾದರೂ ಓಕೆ. ನಮ್ಮ ಇನ್ಸ್ಟಾಗ್ರಾಮ್ ಹೋದರೆ ನಾನು ಎಲ್ಲಾನು ಕೂಡ ಅದ್ರಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹೋಗಿ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಬಂದು ನೀವು ನನಗೆ ಶೇರ್ ಮಾಡಿಬಿಟ್ರೆ ಫ್ರೀಯಾಗೆ ಕೊಟ್ಬಿಡ್ತೀನಿ. ಇದು ಒಂದೂ ಕೂಡ ನಾನು ನಿಮಗೆ ರೆಗ್ಯುಲರ್ ಪ್ರೈಸಲ್ಲಿ ಕೊಡ್ತಾನೆ ಇಲ್ಲ, ಎಲ್ಲ ಕೂಡ ಆಫರ್ ಪ್ರೈಸಲ್ಲೇ ಕೊಡ್ತಾ ಇರೋದು. ಇದಂತೂ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೆಕ್ ಪೀಸು, ಈ ನೆಕ್ ಪೀಸ್ ತುಂಬ ಟ್ರೆಂಡಿಂಗ್ ಕೂಡ, ನೀವು ನೋಡು ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ನನ್ನ ಕಡೆ ತುಂಬ ಟ್ರೆಂಡಿಂಗ್ ನೆಕ್ ಪೀಸ್. ಆ್ಯಂಡ್ ಇದರಲ್ಲಿ ಗ್ರೀನ್ ಕೂಡ ಬರುತ್ತೆ. ನಿಮಗೆ ವೈಟ್ ಬದಲಿಗೆ ನಮಗೆ ಗ್ರೀನ್ ಬೇಕು ಅಂದರೆ ಗ್ರೀನ್ ಕೂಡ ಇದರಲ್ಲಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಆಫರ್ ಪ್ರೈಸ್ ಅಂದರೆ ನಾನು ನಿಮಗೆ ಯಾವುದೋ ಸೆಕೆಂಡ್ ಕ್ವಾಲಿಟಿ ತರಿಸಿ ಕೊಡ್ತಾ ಇಲ್ಲ, ಫಸ್ಟ್ ಕ್ವಾಲಿಟಿಯಲ್ಲೇ ಕೊಡ್ತಾ ಇರೋದು. ನಿಮಗೆ ಇದು ಬಂದ್ಬಿಟ್ಟು ಇಯರಿಂಗ್ಸ್ ಅಷ್ಟೇ, ಇಯರಿಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 530 ರೂಪಾಯಿ ಆಗುತ್ತೆ. ಸೊ ನನಗೆ ಬೇಗ ವಿಡಿಯೋನ ಎಂಡ್ ಮಾಡಬೇಕು ಫುಲ್, ಯಾಕಂದರೆ ಜಾಸ್ತಿ ಇದಾವೆ ಇನ್ನು. ಸೊ ತೋರಿಸೋದಕ್ಕೆ ಒಂದಕ್ಕೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೆಂತ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಬೇಗ ತೋರಿಸ್ತಾ ಇದ್ದೀನಿ. 530 ರೂಪಾಯಿ ಆಗುತ್ತೆ. ಆ್ಯಂಡ್ ಎಲಿಫೆಂಟ್ ಜ್ಯುವೆಲ್ರಿ ಬೇಕು ಅಂತ ನಾನು ಈ ಎಲಿಫೆಂಟ್ ಥರನೇ ಇದೆ. ಇದು ಅಷ್ಟೇ ಚೆನ್ನಾಗಿದೆ. ಇದು ಕೆಲವೊಂದಷ್ಟು ಜ್ಯುವೆಲ್ರಿಗಳು ಸೀರಿಯಸ್ ನಂಗೆ ಮರ್ತೇ ಹೋಗಿರ್ತಾವೆ ಗೊತ್ತಾ. ಈ ಜ್ಯುವೆಲ್ರಿ ನನ್ನ ಹತ್ರ ಇದೆಯಾ ಅಂತಾನೆ ಕನ್ಫ್ಯೂಷನ್ ಆಗಿ ಹೋಗ್ತೀನಿ. ಎಷ್ಟೊಂದು ಸಲ ಜ್ಯುವೆಲ್ರಿ ನನ್ನ ಕಡೆ ಇದ್ರೂ ಕೂಡ ನಾನು ಮರ್ತೋಗಿ ವೆಂಡರ್ಗೆ ಆರ್ಡರ್ ಕೊಟ್ಟಿರೋದು ಕೂಡ ಇದೆ. ಆಮೇಲೆ ನೋಡ್ಕೋತೀನಿ ಜ್ಯುವೆಲ್ರಿ ನನ್ನ ಹತ್ರನೇ ಇತ್ತಲ್ವ ಇದು ಅಂತ ಹೇಳ್ಬಿಟ್ಟು. ನೋಡಿ ಎಲಿಫೆಂಟ್ ಜ್ಯುವೆಲ್ರಿ ತುಂಬಾ ಚೆನ್ನಾಗಿದೆ. ಆ್ಯಂಡ್
ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಇದೆ ನಿಮ್ಗೆ ನೋಡೋದಕ್ಕೆ. ಆ್ಯಂಡ್ ಟಚ್ ಫೀಲ್ ಕೂಡ ಅಷ್ಟೇ ಸೇಮ್ ಗೋಲ್ಡ್ ಟಚ್ ಯಾವ ಥರ ಸಾಫ್ಟ್ ಆಗಿ ಬರುತ್ತೆ ಅದೇ ಥರನೇ ಬರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೂಡ ಎಲಿಫೆಂಟ್ ಜ್ಯುವೆಲ್ರಿ ನೋಡ್ತಾ ಇದ್ದೀರಾ ಅಲ್ವಾ, ಸಕ್ಕದಾಗಿದೆ. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು 450 ರೂಪಾಯಿ ಆಗುತ್ತೆ, 450 ರೂಪಾಯಿ. ಆ್ಯಂಡ್ ಇದನ್ನು ಕೂಡ ಸೊ ಇದೆಲ್ಲ ತೋರಿಸಿದ್ದೀನಿ ನಿಮಗೆ. ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮೆಲ್ಲ ಪೋಸ್ಟ್ ಮಾಡಿರ್ತೀನಿ, ಯಾರೇ ಡೌಟ್ ಇದ್ದವರು ಬೇಕಾದರೆ ಹೋಗಿ ಹುಡುಕಿ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಪ್ರೈಸ್ ಮೆನ್ಷನ್ ಮಾಡ್ತೀನಿ. ಇವ್ರು ಎಡಿಟಿಂಗ್ ಮಾಡ್ತಾರೆ, ಅದನ್ನು ಇವ್ರು ಎಡಿಟಿಂಗ್ ಮಾಡ್ಬೋದಲ್ಲ ಅಂತ ಅಂದ್ಕೊಂಡ್ರೆ ನನಗೆ ಅಷ್ಟು ಟೈಮ್ ದೇವರಣೆಗೂ ಇಲ್ಲ, ಇಲ್ಲಿ ಹಂಗೆ ಎಷ್ಟೊಂದು ಕೆಲಸ ಆಗೋಗ್ಬಿಡುತ್ತೆ. ಸೊ ಅಷ್ಟು ಟೈಮ್ ಇಲ್ಲ. ಆ್ಯಂಡ್ ಇವತ್ತು ನನಗೆ ಪ್ಯಾಕಿಂಗ್ ವಿಡಿಯೋಸ್ನು ಕೂಡ ನನಗೆ ಇವತ್ತು ತೋರಿಸ್ತೀನಿ ನೋಡಿ. ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಇಯರಿಂಗ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಇದು ನಿಮಗೆ ಕಲರ್ಸ್ ಬೇಕು ಅಂತ ಅಂದರೆ ನೋಡಿ ಇದು ಒಂದು ಸಿಗುತ್ತೆ. ಸೊ ಸೇಮ್ ಅಲ್ಲೇನೆ ಇದು ಅಥವಾ ಇದು ಎರಡು ನೀವು ಯಾವುದಾದ್ರೂ ಬೈ ಮಾಡ್ಬೋದು. ಇದು ಒಂದು ಸಿಗುತ್ತೆ ಕಲರು, ಇದು ಒಂದು ಸಿಗುತ್ತೆ. ಎರಡೂ ಕೂಡ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಇದೆ. ಕೇರಳ ಟೈಪ್ ಅಂದರೆ ಕೇರಳ ಅವರು ಈ ಥರ ಯೂಸ್ ಮಾಡ್ತಾರೆ ಜ್ಯುವೆಲ್ರಿಯನ್ನು. ಪ್ರೈಸ್ ಬಂದು ನಿಮಗೆ 490 ರೂಪಾಯಿ ಆಗುತ್ತೆ. ಸೊ ಒಂದಕ್ಕೆ ಎರಡಕ್ಕೆ ಅಂತ ಅನ್ಕೊಬಿಡಿ, ಒಂದಕ್ಕೆ 490 ರೂಪಾಯಿ ಆಗುತ್ತೆ. ಐ ಹೋಪ್ ನನಗೆ ಗೊತ್ತಾಗ್ತಿದೆ. ಇವತ್ತು ನಿಮಗೆ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಂಗೆ ರೆಡಿ ಆಗೋಕ್ಕೆ ಟೈಮ್ ಕೂಡ ಇಲ್ಲ, ತುಂಬ ಒಂಥರ ಸುಸ್ತ ಥರ ಆಗ್ತಿದೆ. ಬಟ್ ನಾನು ನಿಮಗೆ ಹೇಳಿದ್ದೆ, ನನ್ನಿಂದ ಯಾವುದೂ ಕೂಡ ವಿಡಿಯೋ ಸ್ಕಿಪ್ ಆಗೋದಿಲ್ಲ, ಎಲ್ಲನೂ ಕೂಡ ನಾನು ನಿಮಗೆ ಡೈಲಿ ವಿಡಿಯೋ ಬರುತ್ತೆ, ಇನ್ನು ಡೈಲಿ ಬ್ಲಾಗ್ ಬರುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ವಿಡಿಯೋ ಮಾಡ್ತೀನಿ. ಯಾಕೋ ತುಂಬ ಸುಸ್ತಾಗಿರೋ ಥರ ಅನಿಸ್ತಿದೆ. ಇಷ್ಟೊತ್ತಕ ಸುಮ್ಮನೆ ಕೂತ್ಕೊಂಡಿದ್ದೆ, ಅಂಗಡಿಗೆ ಬರೋಕ್ಕೂ ಇವತ್ತು ಆಗ್ತಾನೆ ಇಲ್ಲ, ಒಂಥರ ಸುಸ್ತು ಥರ ಅಂತ ಅನಿಸ್ತಾ ಇತ್ತು. ಎಷ್ಟು ಸ್ವೆಟ್ ಆಗ್ತಿದ್ದೀರಿ ಅಂತಂದರೆ ನಾನು ಅಂಗಡಿಲಿ ಒಂದು ಲಿಪ್ ಬಾಮ್ ಮಾತ್ರ ಇಟ್ಕೊಂಡಿರ್ತೀನಿ, ಎಕ್ಸ್ಟ್ರಾ ಲಿಪ್ ಬಾಮು ಮತ್ತು ಒಂದು ಲಿಪ್ಸ್ಟಿಕ್ಕು, ಮತ್ತು ಇನ್ನೇನು ಎಕ್ಸ್ಟ್ರಾ ಎಲ್ಲ ಇಟ್ಕೊಳ್ಳೋಲ್ಲ. ಮನೇಲಿ ರೆಡಿಯಾಗಿ ಬಂದರೆ ಹಂಗೇನೆ ನಾನು ವಿಡಿಯೋ ಮಾಡೋದು. ಈ ಎಲೆನರೆಲ್ಲ ಬೊಟ್ಟಿಟ್ಟಿದ್ದೆ, ಬೆವರಿಗೆ ಹಿಂಗೆ ಒರ್ಸ್ಕೊಂಡೇ ಅದು ಹೋಗ್ಬಿಟ್ಟಿದೆ ಬೊಟ್ಟಿಟ್ಟಿದ್ದು ಕೂಡ. ನಾನು ನಿಮಗೆ ತುಂಬ ಸಲ ತೋರಿಸಿದ್ದೆ. ರಾಮಾಚಾರಿ ಸೀರಿಯಲ್ ಚಾರುಲತಾ ಅವ್ರು ಈ ಥರ ನನ್ನ ಕಡೆ ಬೈ ಮಾಡಿದ್ರು ಅಂತ ಹೇಳಿದ್ದೆ ನಾನು ನಿಮಗೆ. ನೋಡಿ ಕಾಣಿಸ್ತಿದೆ ಅಲ್ಲ. ಸೊ ಅವರು ಅವ್ರ ಸೀರಿಯಲಲ್ಲಿ ವೇರ್ ಕೂಡ ಮಾಡಿದ್ದಾರೆ. ಹಾಗೆ ಅವ್ರದ್ದು ನೀವು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ನನ್ನ ಮೆನ್ಷನ್ ಮಾಡಿ ವೇರ್ ಮಾಡಿರೋದು ಕೂಡ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಇದಂತೂ. ಚಾರುಲತಾ ಜ್ಯುವೆಲ್ರಿ ಅಂದರೆ ತುಂಬ ಜನ ಕೇಳಿ ಬೈ ಮಾಡೋದಿದೆ. ಇದಕ್ಕೆ ಈ ಥರ ಇಯರಿಂಗ್ಸ್ ಬರುತ್ತೆ, ವಿತ್ ಐಡಾಲ್ ಬರುತ್ತೆ, ಲಕ್ಷ್ಮಿ ಐಡಾಲ್ ಬರುತ್ತೆ. ಅಥವಾ ನಮಗೆ ಲಕ್ಷ್ಮಿ ಐಡಾಲ್ ಬೇಡ, ನಾನ್ ಐಡಾಲ್ ಬೇಕು ಅನ್ನೋರು ಸೇಮೇ ಇದ್ರ ಏನು ವೈಟ್ ಇದೆ ಅದ್ರ ಬದಲಿಗೆ ಗೋಲ್ಡ್ ಬರುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದರ ಪ್ರೈಸ್ ಬಂತು ನಿಮಗೆ 550 ರೂಪೀಸ್ ಆಗುತ್ತೆ, 550 ರೂಪಾಯಿ ಆಗುತ್ತೆ. ನಾನು ಫೋಟೋ ತಗೊಳ್ತಾ ಇದ್ದೆ, 550 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಗಮನಿಸ್ತಾ ಇರ್ಬೋದು, ನನಗೆ ಸರಿಯಾಗಿ ಹೇಳೋಕ್ಕೂ ಬರ್ತಾ ಇಲ್ಲ, ಏನೇನೋ ಹೇಳ್ತಿರೋ ಥರ ಫೀಲ್ ಆಗ್ತಿದೆ ನನಗೆ. ಸರಿಯಾಗಿ ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ, ಬಟ್ ಸುಸ್ತಾಗ್ತಿದೆ ಒಂಥರ. ಇವಾಗ ವಿಡಿಯೋ ಕಂಪ್ಲೀಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಮನೆಗೆ ಜೂಟು ನಾನು ಆಗ್ತಾನೆ ಇಲ್ಲ ನನಗೆ ಕುತ್ಕೊಂಡು ವಿಡಿಯೋ ಮಾಡೋದಕ್ಕೆ. ಅದು ಈ ಫ್ಯಾನ್ ಬೇರೆ ಇಲ್ವಾ, ಸೊ ಹಂಗಾಗಿ ನಂಗೆ ತುಂಬ ಒಂಥರ ಸ್ಟ್ರೆಸ್ ಆಗೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ನೋಡ್ಬೋದು ದಿಸ್ ಬ್ಯೂಟಿಫುಲ್. ಆ್ಯಂಡ್ ಇದಕ್ಕೆ ಐಡಾಲ್ ಬರೋದಿಲ್ಲ, ನಾನ್ ಐಡಾಲ್. ಸೊ ಯಾವ ಥರ ಐಡಾಲ್ ಬರೋದಿಲ್ಲ. ನಿಮ್ಗೆ ಅದಾರು ತೊಗೋಬೋದು, ಇದಾರು ತೊಗೋಬೋದು, ಎರಡು ಕೂಡ ಸೇಮ್ ಪ್ರೈಸೇ ಬರುತ್ತೆ. ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಬರುತ್ತೆ. ಸಿಂಗಲ್ ಲೇಯರು. ನಿಮ್ಗೆ ಒಂದು ಚೂರು ಕೂಡ ಕ್ವಾಲಿಟಿ ಇಶ್ಯೂಸ್ ಬರೋದೇ ಇಲ್ಲ. ಇಫ್ ಇನ್ ಕೇಸ್ ಅದರ ಕ್ವಾಲಿಟಿ ಇಶ್ಯೂಸ್ ಬಂತು ಅಂದರೆ 1 to ಡಬಲ್ ಅಮೌಂಟ್ನ ರೀಫಂಡ್ ಮಾಡಿಬಿಡ್ತೀನಿ. ಅಷ್ಟು ನನ್ನ ಕ್ವಾಲಿಟಿ ವೈಸ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಅಷ್ಟು ಅಂದರೆ ಈ ಪ್ರೈಸ್ಗೆ ಇಷ್ಟು ಕ್ವಾಲಿಟಿ ನೆವರ್. ಸೊ ಪ್ರೈಸ್ ಬಂದು ನಿಮಗೆ 550 ರೂಪೀಸ್ ಆಗುತ್ತೆ. ಇನ್ನೂ ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ. ಇದೆಲ್ಲ ಓಪನ್ ಮಾಡಿಟ್ಟಿದ್ದೀನಿ ನಾನು ವಿಡಿಯೋ ಮಾಡೋದಕ್ಕೆ ಅಂತಾನೆ. ಬಟ್ ಅದನ್ನು ನೀಟಾಗಿ ಜೋಡಿಸಿ ಮತ್ತೆ ಈಗೆಲ್ಲ ವಿಡಿಯೋ ಮಾಡಾದ್ಮೇಲೆ ಜೋಡಿಸೋದಿದೆಯಲ್ಲ, ಅದೇ ನಂಗೆ ಸುಮಾರು 1 ಅವರ್ ಮೇಲೆ ಟೈಮ್ ಹಿಡಿದ್ಬಿಡುತ್ತೆ. ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಪರ್ಲ್ ಇಷ್ಟ ಆಗ್ತಿದೆ. ಇವಾಗ ನೀವು ನೋಡಿರ್ಬೋದು ಎಷ್ಟು ಲುಕ್ ಕೊಡ್ತೀವಿ ನೋಡಿ, ಏನು ಸಕ್ಕತ್ತಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದೆ ಇದೆ ಅಂತೂ. ಆ್ಯಂಡ್ ಇದಕ್ಕೆ ಬಂದು ನಿಮಗೆ ಈ ಥರ ಸ್ಟಡ್ ಟೈಪಲ್ಲೇ ಇಯರಿಂಗ್ಸ್ ಕೂಡ ಬರುತ್ತೆ. ಸಕ್ಕತ್ತಾಗಿದೆ ಗೈಸ್, ನಿಜ ಒಂಥರ ಬಾತ್ಕೋಳಿ ಟೈಪಲ್ಲಿ ಇದು ಕಾಣಿಸ್ತಾ ಇದೆಯಲ್ವ ನಿಮಗೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಸೀರಿಯಸ್ಲಿ ಸಕ್ಕತ್ತಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 540 ರೂಪಾಯಿ ಆಗುತ್ತೆ.
ನೋಡಿ ಇಯರಿಂಗ್ಸ್ ಈ ಥರ ಬರುತ್ತೆ, 540 ರೂಪಾಯಿ ಆಗುತ್ತೆ. ಆ್ಯಂಡ್ ಇತ್ತೀಚೆಗೆ ನೀವೆಲ್ಲ ಯಾರು ಸೀತಾರಾಮ ಸೀರಿಯಲ್ ನೋಡ್ತೀರಾ ಅವ್ರು ನೋಡಿರ್ಬೋದು. ಅದರಲ್ಲಿ ಸೀತಾ ಅವರು ಇದನ್ನ ವೇರ್ ಮಾಡಿರ್ತಾರೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಪ್ರೊಮೋಗಳೆಲ್ಲ ನೋಡ್ತೀನಿ. ಸೊ ಮನೆಗೆ ಹೋದ್ರೆ ಲೇಟಾಗಿ ಹೋಗ್ಬಿಡ್ತೀವಿ, ಯಾವ ಸೀರಿಯಲ್ ನೋಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೋಡಿ ಈ ಥರ ಇಯರಿಂಗ್ಸ್ ಬರುತ್ತೆ. ಸೊ ಸೀತಾ ಅವರು ವೇರ್ ಮಾಡಿದಂತಹ ಜ್ಯುವೆಲ್ರಿ. ಎಸ್, ಸೀರಿಯಲ್ ಅವರು ಇದನ್ನ ಇತ್ತೀಚೆಗೆ ನೆನ್ನೆನೋ ಮೊನ್ನೆನೋ ಕೂಡ ಹಾಕೊಂಡಿದ್ದು ನಾನು ಇದ್ರಲ್ಲಿ ನೋಡಿದೆ, ಪ್ರೊಮೋದಲ್ಲಿ ನಾನು ನೋಡಿದ್ದು. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 520 ರೂಪಾಯಿ ಆಗುತ್ತೆ. ಇಯರಿಂಗ್ಸ್ ನಾನು ತೋರಿಸ್ತೇನೆ ನೋಡಿ, ಈ ಥರ ಇಯರಿಂಗ್ಸ್ ಬರುತ್ತೆ, 520 ರೂಪಾಯಿ ಆಗುತ್ತೆ. ಇದರ ಪ್ರೈಸು ಇದು ಸುಮಾರಿದೆ, ಇದನ್ನು ನಾನು ನಾಳೆ ತೋರಿಸ್ತೀನಿ ನಿಮಗೆ. ಇವಾಗ ಸದ್ಯಕ್ಕೆ ಹಿಪ್ಪು ಬೆಲ್ಟ್ ತೋರಿಸ್ತೀನಿ, ಒಂದಷ್ಟು ಕಲೆಕ್ಷನ್ಸ್ ತೋರಿಸಿದ್ದೀನಿ. ಈಗ ಹಿಪ್ಪು ಬೆಲ್ಟ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಹೇಳ್ತಾ ಇದ್ದೀನಿ ಮತ್ತೆ ಹಿಪ್ಪು ಬೆಲ್ಟ್ ಬಂದ್ಬಿಟ್ಟು ಸಿಂಗಲ್ ಖಂಡಿತವಾಗೂ ಇಲ್ಲ. ನೀವೇನಾದರೂ ಸಿಂಗಲ್ ಬೇಕು ನಮಗೆ, ಇಲ್ಲ ನನಗೆ ಹಿಪ್ಪು ಬೆಲ್ಟ್ ಮಾತ್ರ ಬೇಕು ಅಂತ ಅಂದರೆ ಏನು ರೆಗ್ಯುಲರ್ ಪ್ರೈಸ್ ಇರುತ್ತೆ ಅದನ್ನು ನೀವು ಪೇ ಮಾಡಿ ತೊಗೋಬೇಕಾಗುತ್ತೆ. ಇಲ್ಲ ನನಗೆ ಹಿಪ್ಪು ಬೆಲ್ಟ್ ಜೊತೆ ಜ್ಯುವೆಲ್ರಿ ಬೇಕು ಅಂದರೆ ಮಾತ್ರ ನಾನು ಈ ಪ್ರೈಸ್ಗೆ ಕೊಡ್ತೀನಿ. ಇಲ್ಲ ನಿಮಗೆ ರೆಗ್ಯುಲರ್ ಪ್ರೈಸ್ ಏನಿರುತ್ತೆ ಅದಕ್ಕೇ ಕೊಡೋದು. ದಿಸ್ ಬ್ಯೂಟಿಫುಲ್ ಹಿಪ್ ಬೆಲ್ಟ್ ಸೀರಿಯಸ್ ಆಗಿ ಅಷ್ಟಂದ್ರೆ ಅಷ್ಟು ಚೆನ್ನಾಗಿ ನೋಡಿ. ಎಷ್ಟು ನೀವು ಎಸ್ ಸೈಜಲ್ಲಿ ಡ್ರೆಸ್ಸಸ್ನ ತಗೋತೀರಾ ಅಂದರೆ ಎಸ್ಸಿಂದ ಹಿಡಿದು ನಿಮಗೆ XXL, XXL ಕೂಡ ನೀವು ಅಷ್ಟು ಸೈಜ್ನ ಅಡ್ಜಸ್ಟ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸೈಜ್ ಕೂಡ ನೋಡಿ, ಇಲ್ಲಿ 2 ರೌಂಡನ್ನು ಹಾಕಿದ್ದಾರೆ. ಸೊ ನೀವು ಕೂಡ ಅಷ್ಟು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಜ್ಯುವೆಲ್ರಿನ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇದರ ಪ್ರೈಸ್ ಬಂದು ನಿಮಗೆ 580 ರೂಪಾಯಿ ಆಗುತ್ತೆ. ರೆಗ್ಯುಲರ್ ಪ್ರೈಸ್ ಬಂದು ನಿಮಗೆ 799 ರುಪೀಸ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳ್ತಿದ್ದೀನಿ, ಇನ್ನೇನಾದ್ರು ಸಪ್ರೇಟ್ ಆಗಿ ನೀವು ತಗೋಬೇಕು ಅಂದ್ರೆ 799 ರೂಪಾಯಿ ಆಗುತ್ತೆ, ಇಲ್ಲ ಅಂದ್ರೆ 580 ರೂಪಾಯಿ. ಸಿಂಗಲ್ ಪೆಂಡೆಂಟ್ ಹಿಪ್ಪು ಬೆಲ್ಟ್, ಸಿಂಗಲ್ ಪೆಂಡೆಂಟ್ ಹಿಪ್ಪು ಬೆಲ್ಟ್ ನೋಡ್ತೀರಾ ಎಷ್ಟು ಚೆನ್ನಾಗಿದೆ ಇದು ಅಂತ. ಆ್ಯಂಡ್ ನೋಡಿ ಇದನ್ನು ಕೂಡ ಅಷ್ಟೇ, ಎಷ್ಟಕ್ಕೆ ಬೇಕಷ್ಟಕ್ಕೆ ಆರಾಮ್ಸೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 530 ರೂಪಾಯಿ. ಸೊ ಫುಲ್ಲು ಮ್ಯಾಟಲ್ಲಿ ಬರುತ್ತೆ. ಸೊ ಗ್ಲಾಸಿ ವಿತ್ ಮ್ಯಾಟ್ ಎರಡು ಕೂಡ ನೋಡ್ಬೋದು. ನೋಡಿ ಎಷ್ಟು ಗ್ಲಾಸಿ ಆಗಿದೆ, ಗ್ಲಾಸಿ ಆ್ಯಂಡ್ ಮ್ಯಾಟ್ ಎರಡರಲ್ಲೂ ಕೂಡ ಬರುತ್ತೆ. 530 ರೂಪಾಯಿ ಆಗುತ್ತೆ. ಪ್ಲೇನ್ ಹಿಪ್ಪು ಬೆಲ್ಟ್ ನೀವು ಸಪ್ರೇಟಾಗಿ ತಗೋತೀರಾ ಅಂತ ಅಂದರೆ ಅದು 600 ರೂಪಾಯಿ ಆಗುತ್ತೆ. ಪ್ಲೇನ್ ಹಿಪ್ಪು ಬೆಲ್ಟ್ ನಿಮಗೆ ಪ್ಲೇನ್ ಏನು ಬೇಡ, ನಮಗೆ ಬರೀ ಪ್ಲೇನ್ ಹಿಪ್ಪು ಬೆಲ್ಟ್ ಬೇಕು ಅಂತ ಅಂದರೆ ನಿಮಗೆ ಜಸ್ಟ್ 299 ರುಪೀಸ್ ಅಷ್ಟೇ. ಬರೀ 299 ರುಪೀಸ್. ಅದು ನಿಮಗೆ ಎಕ್ಸ್ಟ್ರಾ ಜ್ಯುವೆಲ್ರಿನ ತೊಗೊಂಡ್ರೆ ಮಾತ್ರ. ನಮ್ಗೆ ಇದೊಂದು ಸಿಂಗಲ್ ಆಗಿ 299 ರುಪೀಸ್ ಕೊಡಿ ಅಂದರೆ ಖಂಡಿತವಾಗೂ ಇಲ್ಲ. ನಿಮ್ಗೆ ಏನಾದ್ರು ನೀವು ಇದನ್ನ ತಗೋಬೇಕು, ನಿಮಗೆ ಸಪ್ರೇಟ್ ಆಗಿ ಬೇಕು ಅಂದರೆ 499 ರುಪೀಸ್ ಆಗುತ್ತೆ. ಸೊ ಸಿಂಗಲ್ ಆಗಿ ಇದನ್ನ ನಿಮಗೆ 299 ರುಪೀಸ್ಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇವತ್ತು ಯಾವ್ದೆಲ್ಲ ಆರ್ಡರ್ ಆಗಿದೆ ಅಂತ ನೋಡಿದ್ರಿ ಅಲ್ವಾ, ಸೊ ಅದೆಲ್ಲ ಹೆಂಗೆ ಪ್ಯಾಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಫಸ್ಟು ಜ್ಯುವೆಲ್ರೀಸ್ ಎಲ್ಲ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಅದಕ್ಕೆ ಯಾವ್ಯಾವ ಬಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಹಿಪ್ ಬೆಲ್ಟ್ ಮತ್ತು ನೆಕ್ ಪೀಸ್ನ ಒಬ್ಬರೇ ಆರ್ಡರ್ ಮಾಡ್ಕೊಂಡಿದ್ರು, ಹಾಗಾಗಿ ಎರಡು ಕೂಡ ಒಟ್ಟಿಗೆ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಸೊ ಚಿಕ್ಕದಕ್ಕೆ ಚಿಕ್ಕದು, ದೊಡ್ಡದಕ್ಕೆ ದೊಡ್ಡದು, ಈ ಥರ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತಿಲ್ಲ, ಕನ್ಫ್ಯೂಷನ್ ಆಗಿ ಹೋಗ್ಬಿಡುತ್ತೆ ಜಾಸ್ತಿ. ನೆಕ್ಸ್ಟ್ ನನಗೆ ಬಬಲ್ ಶೀಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಬಟ್ ಡ್ಯಾಮೇಜಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಶೇಕ್ ಮಾಡಿ ನೋಡ್ತೀನಿ. ಸೊ ನಂಗೆ ಟೈಟಾಗಿ ಕುತ್ಕೊಳ್ಳೋ ಥರ ಜಾಸ್ತಿ ಬಬಲ್ ಶೀಟ್ ಹಾಕಿ ನಾನು ಪ್ಯಾಕಿಂಗ್ ಮಾಡ್ತೀನಿ. ಈ ಥರ ನೋಡಿ ಟೇಪ್ನ ಎಕ್ಸ್ಟ್ರಾ ನಾನು ಮುಂಚೆ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಅದನ್ನು ತೊಗೊಂಡು ಬ್ರೌನ್ ಟೇಪು ಫುಲ್ ಕವರ್ ಮಾಡ್ತೀನಿ ಆ್ಯಂಡ್ ವೈಟ್ ಟೇಪ್ ಹಾಕ್ಬಿಟ್ಟು ಆ ಡ್ರೆಸ್ನ ಅಂಟಿಸ್ತೀನಿ. ಬಟ್ ಫ್ರಮ್ ಆ ಡ್ರೆಸ್ಗೆ ನಾನು ಬರೆಯೋದಿಲ್ಲ, ಡೈಲಿ ಕೂತ್ಕೊಂಡು ಈ ಥರ ಚಿಕ್ಕದಾಗಿ ಪ್ರಿಂಟ್ ಮಾಡಿಸ್ಕೊಂಬಂದು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ನಂಗೆ ಇದು ಈಸಿ, ಬೇಗ ಕಟ್ ಮಾಡಿ ಬೇಗ ಅಂಟಿಸ್ಬಿಡ್ಬೋದು. ಸೊ ಈ ಥರ ಮಾಡಿ ಇಟ್ಕೋತೀನಿ ಎಲ್ಲನೂ ಕೂಡ. ಸೊ ನಂಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅಡ್ರೆಸ್ನ ಬರೆದು ಈ ಥರ ಎಲ್ಲ ಫುಲ್ಲು ಅಂಟಿಸ್ಬಿಟ್ಟು ನೀಟಾಗಿ ಇಟ್ಕೊಂಡು ನೆಕ್ಸ್ಟ್ ಡೇ ತೊಗೊಂಡೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನಿಮ್ಗೆ ಇದು ಲೈಕ್ ಆಯಿತು ಅಂತ ಅನ್ಕೋತೀನಿ. ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನಾಳೆ. ಬಾಯ್ ಬಾಯ್.